ಕ್ಯಾಬಿನೆಟ್ನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಮಂಡಿಸಿದ್ದಾರೆ ಅಂತೇಳಿ ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ವಿ. ಇವತ್ತೇ ಒಳ ಮೀಸಲಾತಿ ಜಾರಿಗೆ ತರ್ತಕ್ಕಂಥದ್ದು ಕ್ಯಾಬಿನೆಟ್ ಅನುಮೋದನೆ ಕೊಡ್ತಾರ ಮುಖ್ಯಮಂತ್ರಿಗಳ ತಿಳ್ಕೊಂಡಿದ್ವಿ. ಆದರೆ ಮತ್ತೆ ಕುಂಟ ನೆಪ ಹೇಳಿ ಮುಂದೂಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ನಿಮಗೆ ಮಾಡಲಿಕ್ಕೆ ಕಾಣದ ಕೈಗಳ ಒತ್ತಡ ಇದ್ದರೆ, ಮಾಡಲಿಕ್ಕೆ ಆಗದೇ ಇದ್ದರೆ 16ನೇ ತಾರೀಕಿಗೆ ಏನು ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀರಿ, ಅಲ್ಲಿ ಮಾದಿಗರು 30 ವರ್ಷದಿಂದ ಹೋರಾಟ ಮಾಡಿ ಅನೇಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕೂಡಲೇ 6% ಅವ್ರಿಗೆ ಕೊಡಿ, ಸಬ್ಜೆಕ್ಟಿವ್ ಕರೆಕ್ಷನ್ ಅಂತೇಳಿ ಗೌರ್ಮೆಂಟ್ ಆರ್ಡರ್ ಮಾಡಿ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿ. ಸರ್, ಮಾಧ್ಯಮ ಮಿತ್ರರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ಹಿರಿಯರಾದ ಅನಿಲ್ ಕುಮಾರ್ ಅವರು, ಎಸ್.ಎಂ.ಎಚ್ ಉಪಾಧ್ಯಕ್ಷರಾದ ಮಂಜುನಾಥ್ ಅವರು, ನಮ್ಮ ಮತ್ತೊಬ್ಬ ಕಿರಣ್ ಸೂರ್ಯರವರು, ಮಾಜಿ ಅಧ್ಯಕ್ಷರಾದಂಥ ಪುರಸಭೆ ಸತ್ಯೇಂದ್ರ ಕುಮಾರ್ ಅವರು. ಸರ್, ತಮಗೆ ಇವತ್ತಿನ ವಿಶೇಷತೆ ಇಡೀ ರಾಜ್ಯ ನಿರೀಕ್ಷೆಯಂತೆ ಒಳ ಮೀಸಲಾತಿ ಬಗ್ಗೆ ಗಂಭೀರವಾಗಿ ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇತ್ತು. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಇವತ್ತು ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ರಾಜ್ಯದ ಶೋಷಿತ ವರ್ಗದವರು, ವಿಶೇಷವಾಗಿ ಒಳ ಮೀಸಲಾತಿಗೆ ಹೋರಾಟ ಮಾಡಿದಂಥ ಮಾದಿಗ ಸಮುದಾಯ ಇಡೀ ರಾಜ್ಯದಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿಯ ಬಗ್ಗೆ ಸ್ಪಷ್ಟ ಸಂದೇಶ, ತೀರ್ಮಾನವನ್ನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ವಿಶ್ವಾಸದಿಂದ ಇದ್ವಿ. ಇವತ್ತು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಹಿಂದಿನ ಚಾಳಿಯನ್ನೇ ಮುಂದುವರಿಸಿದ್ದಾರೆ. ಇವತ್ತೇನು ಕ್ಯಾಬಿನೆಟ್ಗೆ 7ನೇ ತಾರೀಕು ಬರ್ತದೆ, ಒಳ ಮೀಸಲಾತಿ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನ ಆಗ್ತದೆ ಅಂತ ಹೇಳಿದರು. ಮತ್ತೊಮ್ಮೆ ಅದರ ದಾಖಲಾತಿಗಳನ್ನು ಕ್ಯಾಬಿನೆಟ್ ಮಂತ್ರಿಗಳಿಗೆ ನೀಡಿ 16ನೇ ತಾರೀಕು ಮತ್ತೊಮ್ಮೆ ಚರ್ಚೆಯನ್ನು ಮಾಡ್ತೀವಿ, ಕ್ಯಾಬಿನೆಟ್ ಸಚಿವರ ಜೊತೆಯಲ್ಲಿ ಮುಕ್ತ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ಹಿಂದೆ ಜಸ್ಟಿಸ್ ಸದಾಶಿವ ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದರು ಒಳ ಮೀಸಲಾತಿಯ ಬಗ್ಗೆ. ಅದೇ ರೀತಿಯಾದ ಒಳ ಮೀಸಲಾತಿಯ ಬಗ್ಗೆ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಆ ಸದಾಶಿವ ಆಯೋಗವನ್ನು ಯಾವುದೇ ತೀರ್ಮಾನ ಕೈಗೊಳ್ಳದೆ ಸನ್ಮಾನ್ಯ ಮಾಧುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿ ಒಳ ಮೀಸಲಾತಿಯ ಬಗ್ಗೆ 15ರಿಂದ 17% ಮಾಡಿ ಈ ರಾಜ್ಯದ ಶೋಷಿತ ವರ್ಗಕ್ಕೆ ವಿಶೇಷವಾಗಿ 6, 5.5, 4.5, 1 ಮಾಡಿ ಜಾರಿ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಡತವನ್ನು ಕಳಿಸ್ಕೊಟ್ಟಿದ್ರು. ಕರ್ನಾಟಕ ರಾಜ್ಯದಲ್ಲಿ 15% ಇರೋದಕ್ಕೆ 17% ಆಗಿತ್ತು, ಜಾರಿಯಲ್ಲಿ ಇದೆ ಈಗ. ಅದು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ, ನಾನು ಎಂಪೆರಿಕಲ್ ಡೇಟಾನ ಪಡಿತೇನೆ, ಅದು ಡೇಟಾ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ, ಬ್ಯಾಕ್ವರ್ಡ್ನೆಸ್ಸನ್ನು ಡೀಟೇಲ್ ಡೇಟಾ ರಿಪೋರ್ಟ್ ಬರಬೇಕಾಗಿದೆ, ಜನಸಂಖ್ಯೆ ಬರಬೇಕಾಗಿದೆ ಅಂತೇಳಿ ಎಲ್ಲ ವರದಿಯನ್ನು ಕಳಿಸ್ಕೊಂಡು ಮತ್ತೊಮ್ಮೆ ಇವತ್ತಿನ ತೀರ್ಮಾನವನ್ನು ನೋಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ, ಈ ರಾಜ್ಯವನ್ನು ಆಡಳಿತ ಇದ್ದಾಗ ಮತ್ತೊಂದು ವರ್ಗದ ಮೇಲೆ ನಮಗೆ ಅನುಮಾನ ಬರ್ತದೆ. ಅನುಮಾನ ಬರೋದ್ರಿಂದ ನಾವು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಹೋರಾಟ ಮಾಡಿದ ಅನೇಕ ಸಂಘಟನೆಗಳಿದೆ. ಆ ಸಂಘಟನೆಯ ನಾಯಕರನ್ನು, ನಮ್ಮ ಸಮಾಜದ ಮುಖಂಡರನ್ನು ಒಂದು ಕಡೆ ಸಭೆ ಸೇರಿ ಈ ರಾಜ್ಯದ ಮುಖ್ಯಮಂತ್ರಿಯ ವಿಳಂಬ ನೀತಿ ಮತ್ತು ಹಿಂದೆ ಕಾಂತರಾಜ್ ವರದಿಯನ್ನು ಯಾವ ರೀತಿ ಡ್ರಾಫ್ಟ್ ಮಾಡಿದ್ದು ಅದೇ ರೀತಿ ಈ ನಾಗಮೋಹನ್ ದಾಸ್ ವರದಿಯವರನ್ನು ತಿರಸ್ಕಾರ ಮಾಡ್ತಾರಾ, ಒಪ್ಪುತ್ತಾರಾ, ಈ ಸಮಾಜಕ್ಕೆ ನ್ಯಾಯ ಕೊಡ್ತಾರ ಅನುಮಾನ ಇರೋದ್ರಿಂದ ನಮಗೆ ಮತ್ತೊಂದು ಚಳವಳಿಯನ್ನು ಪ್ರಾರಂಭ ಮಾಡೋದಕ್ಕೆ ಕೆಲವೇ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ತಮ್ಮ ಮುಂದೆ ಬಂದಿದ್ದೀನಿ. ಅದರ ಜೊತೆಗೆ ಈಗಾಗಲೇ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ನಾಗಮೋಹನ್ ದಾಸ್ ವರದಿ ಕೊಟ್ಟಾಗ ಒಂದು ಪತ್ರಿಕೆಯಲ್ಲಿ ಒಂದೊಂದು ಬರ್ತಾ ಇತ್ತು, 6.5%, 5.5%, 4%, 1% ಮಾಡಿ ಸರ್ಕಾರ ನಾಗಮೋಹನ್ ದಾಸ್ ಅವರು ರೆಕಮೆಂಡ್ ಮಾಡಿದ್ದಾರೆ ಅಂತೇಳಿ. ಇವತ್ತು ಅಧಿಕೃತವಾಗಿ ಕ್ಯಾಬಿನೆಟ್ಟಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ವರದಿಯಲ್ಲಿ ಹೈಲೈಟ್ಸನ್ನು, ಒಂದು ಕಾಪಿಯನ್ನು ರಾಜ್ಯದ ಮಂತ್ರಿಮಂಡಲದ ಸದಸ್ಯರಿಗೆ ನೀಡಿದ್ದಾರೆ. ಆ ಮಾಧ್ಯಮದಲ್ಲಿ ಸೋರಿಕೆ ಆಗೋ ರೀತಿಯಲ್ಲಿ ಅವರು 5 ಗುಂಪುಗಳನ್ನು ಮಾಡಿದ್ದಾರೆ ಅಂತೇಳಿ. ಒಂದು ಅಲಿಮಾರಿ ಗುಂಪು
59 ಸಮುದಾಯಗಳನ್ನು ಸೇರಿಸಿದ್ದಾರೆ ಅಂತೇಳಿ, ಮತ್ತೊಂದು ಬಿ ಗುಂಪು 18 ಸಮುದಾಯಗಳನ್ನು ಬಿ ಗುಂಪಿಗೆ ಸೇರಿಸಿ ಅಂತೇಳಿ, ಸಿ ಗುಂಪಿಗೆ 17 ಗುಂಪುಗಳನ್ನು ಸೇರಿಸಿದ್ದಾರೆ ಅಂತೇಳಿ, ಮತ್ತು AKADಗೆ ಅನ್ನೋ ಇನ್ನೊಂದು ಈ ಗುಂಪಿಗೆ 3 ಗುಂಪುಗಳನ್ನು ಸೇರಿಸಿ ವರ್ಗೀಕರಣ ಮಾಡಿದ್ದಾರೆ ಅಂತೇಳಿ ಡೇಟಾ ಬಂದಿರೋದು. ನಾನು ಎಲ್ಲರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಮಾದಿಗ ಸಮುದಾಯದ ಜನಸಂಖ್ಯೆ 33 ಲಕ್ಷ ಇದೆ ಅಂತೇಳಿ ಮಾಧುಸ್ವಾಮಿ ವರದಿಯಲ್ಲಿ ಆ ಡೇಟಾನ ಹೇಳಿದರು. ಇವರು ಇಲ್ಲ ಸರಿಯಾಗಲಿಲ್ಲ, ತಿರಸ್ಕಾರ ಮಾಡಬೇಕು, ಇದು ಅನ್ಯಾಯ ಮಾಡ್ತಾ ಇದ್ದಾರೆ, ಜನಸಂಖ್ಯೆ ಸರಿಯಾಗಿ ಬರಲಿಲ್ಲ ಅಂತೇಳಿ ಮಾದಿಗರು ಹೆಚ್ಚಿಲ್ಲ ಅಂತೇಳಿ ಅನೇಕ ಚರ್ಚೆಗಳು ಈ ರಾಜ್ಯದ ಮಾಧ್ಯಮದಲ್ಲಿ ಆಗಿತ್ತು. ಇವತ್ತು ವರದಿಯಲ್ಲಿ 37 ಲಕ್ಷ ಈ ರಾಜ್ಯದಲ್ಲಿ ಮಾದಿಗರಿದ್ದಾರೆ ಅಂತೇಳಿ ಅಲಿಮಾರಗಳಲ್ಲಿರ್ತಕ್ಕಂಥ ಮಾದಿಗ ಸಮುದಾಯವನ್ನು AKADಯಲ್ಲಿರ್ತಕ್ಕಂಥ ಮಾದಿಗ ಸಮುದಾಯವನ್ನು ಹೊರತುಪಡಿಸಿ, AKADಯಲ್ಲಿ ಮಾದಿಗ ಸಮುದಾಯ ಇದೆ, ಅಲಿಮಾರಿ ಸಮುದಾಯದಲ್ಲಿ ಮಾದಿಗ ಸಮುದಾಯ ಇದೆ, ಅದನ್ನು ಹೊರತುಪಡಿಸಿ ಕೇವಲ ಮಾದಿಗ ಒಂದು ಗುಂಪು, ಹೋಮೋಜಿನಿಯಸ್ ಗುಂಪು ಏನಿದೆ, ಆ ಹೋಮೋಜಿನಿಯಸ್ ಗುಂಪು 37 ಲಕ್ಷ ಮಾದಿಗರು ಕರ್ನಾಟಕದಲ್ಲಿ ಇದ್ದಾರೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಕ್ಯಾಬಿನೆಟ್ ಸಚಿವರು ಕೊಟ್ಟಿದ್ದ ಪತ್ರದ ಇದೆ ಅನ್ನೋದೇ ಸೋರಿಕೆ ಆಗಿದೆ. ಅದ್ರ ಜೊತೆಗೆ ನಮ್ಮ ಬಲಗೈ ಸಮುದಾಯ ಕೇವಲ 30 ಲಕ್ಷ ಇದ್ದಾರೆ ಅಂತೇಳಿ ಈ ವರದಿಗಳನ್ನು ಮಾಧ್ಯಮದಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಸೋರಿಕೆ ಆಗ್ತದೆ ನೋಡಿದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಈ ರಾಜ್ಯದ ಮಾದಿಗ ಒಕ್ಕೂಟಗಳು, ಮಾದಿಗರ ಎಲ್ಲ ನಾಗರಿಕರು, ವಿದ್ಯಾರ್ಥಿಗಳು ಒತ್ತಾಯವನ್ನು ಮಾಡೋದು ಜನಸಂಖ್ಯೆ ಆಧಾರದ ಮೇಲೆ ಮತ್ತು ಬ್ಯಾಕ್ವರ್ಡ್ನೆಸ್ ಮೇಲೆ. ನಿಮ್ಮ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ ನಮಗೆ ಆಂಜನೇಯವರಿಗೆ ಏನು ಒತ್ತಾಯ ಮಾಡಿದ್ದಾರೆ, 8% ಈ ರಾಜ್ಯದ ಮಾದಿಗರಿಗೆ ಕೊಡಬೇಕಾಗಿ ಬರ್ತದೆ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ನ ರೀತಿಯಲ್ಲಿ ಬ್ಯಾಕ್ವರ್ಡ್ನೆಸ್ ಮೇಲೆ ತೀರ್ಮಾನ ಮಾಡಿದಾಗ 8% ಕೊಡಲೇಬೇಕು ಅಂತ ಈ ರಾಜ್ಯದ ಮುಖ್ಯಮಂತ್ರಿಯನ್ನ ಕಾಂಗ್ರೆಸ್ ಸರ್ಕಾರನ ಒತ್ತಾಯವನ್ನು ಮಾಡ್ತಾ ಈ 16 ಸ್ಪಷ್ಟತೆ ಇಲ್ಲದ ಹೋದ್ರೆ ನಾವೇನು ಹಿಂದೆ ತೀರ್ಮಾನ ಮಾಡಿ 1ನೇ ತಾರೀಕು ಈ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಭವಿಷ್ಯದ ಮುಂದಿನ ದಿನಗಳಲ್ಲಿ ನಮಗೆ ನೇರವಾಗಿ ಆ ಡಿಜಿಟಲ್ ರಿಪೋರ್ಟ್ ಏನಿದೆ, ಇದು ಉದ್ಯೋಗದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ನಾನೀಗ ಉದ್ಯೋಗದಲ್ಲಿ ಎಷ್ಟು % ಪಡೆದಿದ್ದೀವಿ, ಮತ್ತು ಮನೆಗಳು ಎಷ್ಟು % ಪಡೆದಿದ್ದೀವಿ, ಎಕನಾಮಿಕಲ್ ವೀಕ್ ಎಲ್ಲ ಡೇಟಾ ನಮ್ಮ ನಾಗಮೋಹನ್ ದಾಸ್ ಪಡೆದಿದ್ದಾರೆ. ಆ ಎಲ್ಲದರಲ್ಲೂ ಡ್ರಾಪ್ಔಟ್ಸ್ ಅಂದರೆ ರೇಟನ್ನು ನೋಡಿದ್ರೆ ನಮಗೆ ಗಾಬರಿ ಆಗ್ತದೆ. ಮಾದಿಗರು ಡ್ರಾಪ್ಔಟ್ಸ್ ಇರ್ಬೋದು, ಬಲಗೈ ಡ್ರಾಪ್ಔಟ್ಸ್ ಇರ್ಬೋದು, ಅಥವಾ ಇನ್ನು ಲಂಬಾಣಿ ಬೋಗಳು ಡ್ರಾಪ್ಔಟ್ಸ್ ಇದೆಲ್ಲ ನೋಡಿದಾಗ ನಮಗೆ ಗಾಬರಿ ಆಗ್ತದೆ. ತಾವೇನು ಈ ದೇಶದ ಸುಪ್ರೀಂ ಕೋರ್ಟ್ ಚಂದ್ರಚೂಡ್ ಅವರ ಜಡ್ಮೆಂಟಲ್ಲಿ 38/2 ಆರ್ಥಿಕ ಸಮಾನತೆಗೆ, ಸಾಮಾಜಿಕ ಸಮಾನತೆ ಕೊಡುವ ದಿಕ್ಕಿನಲ್ಲಿ ರಾಜ್ಯಗಳ ಜವಾಬ್ದಾರಿ ಇದೆ. ಆ ದಿಕ್ಕಿನಲ್ಲಿ ವಿಶೇಷ ಯೋಜನೆಗಳನ್ನು, ವಿಶೇಷ ಮೀಸಲಾತಿಯನ್ನು ಕೊಡುವ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ದ ಹೋದರೆ ಇವತ್ತೇನು ನಮ್ಮ ಕಣ್ ತೆರೆಸಿದ್ದೀರಾ, ಬಹಳ ವರ್ಷಗಳಿಂದ ವಂಚಿತರಾಗಿದ್ದೀವಿ. ಜನಸಂಖ್ಯೆ ಹೆಚ್ಚಿದ್ದೇನೂ ಸಹ ಬಡ್ಜೆಟಲ್ಲಿ ಇರ್ಬೋದು, ಮಂತ್ರಿಮಂಡಲದಲ್ಲಿ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇರಬಹುದು, ಎಲ್ಲ ಆ್ಯಂಗಲ್ಗಳಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಇದ್ದನ್ನು ಸಹ ವಂಚಿತರಾಗ್ತಾ ಇದ್ದೀವಿ. ಅದಕ್ಕೆ ನ್ಯಾಯ ಕೊಡೋ ದಿಕ್ಕಿನಲ್ಲಿ ಇಡೀ ಮಾದಿಗ ಸಮುದಾಯ ಎಲ್ಲರ ನಾಯಕತ್ವದಲ್ಲಿ ಹೋರಾಟಕ್ಕೆ ಇಳಿತೀವಿ. ಎಚ್ಚೆತ್ಕೊಳ್ಬೇಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ಮ ಪಕ್ಷ ಈಗಾಗಲೇ ಈ ರಾಜ್ಯದ ರಾಜ್ಯಾಧ್ಯಕ್ಷರು ತಮ್ಮ ಮುಂದೆ ಹೇಳಿದ್ದಾರೆ. ಅದು ಪಕ್ಷದ ಇದನ್ನು ಸ್ಟಡಿ ಮಾಡಿ ರಿಪೋರ್ಟನ್ನು ಕೊಟ್ಟಿದೆ. ಆದರೆ ಒಬ್ಬ ಮಾಜಿ ಮಂತ್ರಿಯಾಗಿ ಯಾವುದೇ ನ್ಯೂನತೆಗಳಿಗೆ ಬಂದಾಗ ಆಯಾ ಕ್ಷಣಗಳಲ್ಲಿ, ಆಯಾ ದಿನಗಳಲ್ಲಿ ಯಾವ ಸಂಸ್ಥೆಯಿಂದ ನಿಮ್ಗೆ ಅನ್ಯಾಯ ಆಗೋದನ್ನು ಆವತ್ತಿನ ಕಂಪ್ಲೇಂಟನ್ನು ಕೊಟ್ಟು ನ್ಯಾಯವನ್ನು ಪಡೆಯುವಂಥ ಅಧಿಕಾರ ಈ ದೇಶದ ರಾಹುಲ್ ಗಾಂಧಿಗೆ ಅಲ್ಲ, ಪ್ರತಿ ನಾಗರಿಕರಿಗೆ, ಪ್ರತಿ ಮತದಾರರಿಗೆ ಇದೆ ಅನ್ನೋದನ್ನು ಕಾಂಗ್ರೆಸ್ ಹತ್ಕೊಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.